ಗಾಜಿನ ಹಪ್ಪಳ ಯಾವ ರೀತಿ ರೆಡಿಯಾಗಿದೆ ನೋಡಿ. ಎರಡು ಬಟಾಟೆಯಿಂದ 20ರಿಂದ 25 ಹಪ್ಪಳ ರೆಡಿಯಾಗಿದೆ. ಒಂದು 2 ದಿವಸ ಚೆನ್ನಾಗಿ ಒಣಗಿಸಿಟ್ಟಿದ್ದೇನೆ ನೋಡಿ. ಫುಲ್ ಟ್ರಾನ್ಸ್ಪರೆಂಟ್, ಫುಲ್ ಗ್ಲಾಸ್ ಥರ ಕಾಣ್ತದೆ ನಮಗೆ. ಫ್ರೆಂಡ್ಸ್, ಬಿಸಿಲು ನೋಡಿ ಅಂತೆ, ಒಳ್ಳೆ ಬಿಸಿಲು. ಈ ಬಿಸಿಲಿಗೆ ಉಂಟಲ್ಲ ಹಪ್ಪಳ ಸಂಡಿಗೆ ಮಾಡಿ ಕಾಯಲಿಕ್ಕೆ ಇಡ್ಬೋದು, ಅಷ್ಟು ಬಿಸಿಲಿದೆ. ನಾನಿವತ್ತು ನಿಮಗೆ ಗ್ಲಾಸ್ ಹಪ್ಪಳ ಮಾಡಿ ತೋರಿಸ್ತೇನೆ. ತುಂಬಾ ಡಿಫ್ರೆಂಟ್ ಆದ ಹಪ್ಪಳ. ಅದರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಕೊಡೋದಿಲ್ಲ, ನೀವೇ ವಿಡಿಯೋವನ್ನು ನೋಡಿ, ಅಷ್ಟು ಚೆನ್ನಾಗಿರ್ತದೆ. ಯಾವ ರೀತಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನಮ್ಮ ಬಟಾಟೆ ಹಪ್ಪಳ ಮಾಡಲಿಕ್ಕೆ ಉಂಟಲ್ಲ, ನಾನಿಲ್ಲಿ 2 ಬಟಾಟೆಯನ್ನು ತಗೊಂಡಿದ್ದೇನೆ. ಮಾರ್ಕೆಟಲ್ಲಿ ಹೋಗಿ ಚಿಪ್ಸ್ ಮಾಡೋ ಬಟಾಟೆ ಅಂತ ಹೇಳಿ ಕೇಳಿದರೆ ಉಂಟಲ್ಲ ಸಿಗ್ತದೆ, ಅದೇ ಬಟಾಟೆನ ತಗೊಂಡು ಇವತ್ತು ಹಪ್ಪಳ ಮಾಡಬೇಕು. ನೋಡಿ, 2 ಬಟಾಟೆ ಚೆನ್ನಾಗಿ ತಗೊಂಡಿರುವಂಥದ್ದು. ಇನ್ನಿದನ್ನು ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ. ನಿಮಗೆ ಅಂಗಡಿಯಲ್ಲೆಲ್ಲ ಹೋದಾಗ ಉಂಟಲ್ಲ ಬಟಾಟೆ ಹಪ್ಪಳ ಅಂತ ಹೇಳಿ ಅಷ್ಟಾಗಿ ಸಿಗೋದಿಲ್ಲ, ಸ್ವಲ್ಪ ಸ್ಪೆಷಲ್ ಆದ ಹಪ್ಪಳ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರ್ತದೆ ಮಾತ್ರ. ನೋಡಿ, ಸ್ವಲ್ಪ ಕೂಡ ಸಿಪ್ಪೆ ಇರಬಾರ್ದು, ಹಾಗೆ ನೀಟಾಗಿ ನಾವು ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ನೋಡಿ, 2 ಬಟಾಟೆಯನ್ನು ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಇಟ್ಕೊಂಡಾಯಿತು. ಇನ್ನಿದನ್ನು ನಾವು ನೀರಲ್ಲಿ ಹಾಕಬೇಕು. ಈಗ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕುವ. ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡಿಕೊಳ್ಬೋದು, ಯಾಕಂತ ಹೇಳಿದರೆ ಇದನ್ನು ಮತ್ತೆ ನಾವು ಮಿಕ್ಸಿಗೆ ಹಾಕಲಿಕ್ಕಿದೆ. ನೋಡಿ, ನಾವು ನೀರಲ್ಲಿ ಹಾಕಿದ ಕೂಡಲೇ ಈ ನೀರಿನ ಕಲರ್ ಚೇಂಜ್ ಆಗ್ತಾ ಬಂದಿದೆ ನೋಡಿ. ಫುಲ್ ಕ್ಲಿಯರ್ ಇಲ್ಲ ನೀರು. ಇದನ್ನು ನಾವು ಎಷ್ಟು ಕ್ಲಿಯರ್ ಆಗ್ತದೆ ನೀರು ಅಷ್ಟು ತನಕ ನಾವು ತೊಳ್ಕೊಬೇಕು. ಅಂದರೆ 3ರಿಂದ 4 ಸಲ ಆದರೂ ಈ ಬಟಾಟೆಯನ್ನು ನೀರಲ್ಲಿ ಚೆನ್ನಾಗಿ ತೊಳೆದುಕೊಳ್ಬೇಕು. ನೋಡಿ, ಈ ಬಟಾಟೆಯನ್ನು 3ರಿಂದ 4 ಸಲ ಆಲ್ರೆಡಿ ಕ್ಲೀನ್ ಮಾಡಿ ಆಯಿತು. ಇವಾಗ ನಾನು ನೀರು ಹಾಕ್ತೇನೆ. ನೋಡಿ, ನೀರಿನ ಕಲರ್ ಚೇಂಜ್ ಆಗಬಾರ್ದು. ನೋಡಿ, ಬಟಾಟೆಗೆ ನಾವು ನೀರು ಹಾಕಿದರೆ ಕೂಡ ನೀರಿನ ಕಲರ್ ಚೇಂಜ್ ಆಗಿಲ್ಲ ನೋಡಿ. ಇಷ್ಟು ನೀಟಾಗಿ ನಾವು ತೊಳ್ಕೊಬೇಕು. ಇದನ್ನು ಇನ್ನು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳುವ. ನಾವು ಬಟಾಟೆ ರುಬ್ಬಬೇಕಾದ್ರೆ ಸ್ವಲ್ಪ ಕೂಡ ನೀರು ಹಾಕಬಾರ್ದು, ಹಾಗೆ ನುಣ್ಣಗೆ ರುಬ್ಬಿಕೊಳ್ಬೇಕು. ನಮ್ಮ ಬಟಾಟೆ ಅಥವಾ ಆಲೂಗಡ್ಡೆ ಹಪ್ಪಳ ಸ್ವಲ್ಪ ಖಾರ ಬರಲಿ ಅಂತ ಹೇಳಿ ನಾನಿಲ್ಲಿ ಮೆಣಸಿನ ತುಣುಕುಗಳನ್ನು ರೆಡಿ ಮಾಡಿಕೊಳ್ತೇನೆ. ಇಂಗ್ಲೀಷಲ್ಲಿ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಅಂತ ಹೇಳ್ತೇವೆ. ಅದಕ್ಕಾಗಿ ನಾನಿಲ್ಲಿ 2 ಮೆಣಸನ್ನು ತಗೊಂಡಿದ್ದೇನೆ, ಬ್ಯಾಡಿಗೆ ಮೆಣಸು. ಅದನ್ನು ಸ್ವಲ್ಪ ಹುರ್ಕೊಂಡು ಪೌಡ್ರ್ ಮಾಡಿದ್ರೆ ಸಾಕು. 2 ಮೆಣಸು ಸಾಕು. ನಾವು ಸ್ವಲ್ಪ ಹಾಕೊಳ್ಳೋದು. ಚೆನ್ನಾಗಿ ಹುರಿಬೇಕು. ನೋಡಿ, ಇಷ್ಟು ಪೌಡ್ರ್ ಆದರೆ ಸಾಕು. ಈ ಥರ ಕುಟ್ಟಾಣಿಯಲ್ಲಿ ಕುಟ್ಟಿ ಮಾಡೋದ್ರಿಂದ ಉಂಟಲ್ಲ ಟೇಸ್ಟ್ ಚೆನ್ನಾಗಿ ಬರ್ತದೆ. ಬಟಾಟೆಯನ್ನು ಮಿಕ್ಸಿಗೆ ಹಾಕಿ ರುಬ್ಬಿಕೊಂಡಾಗಿದೆ. ಇನ್ನು ಇದನ್ನು ಬಾಡಿಸೋ ಪ್ರೊಸೀಜರ್. ಬಾಡಿಸಲಿಕ್ಕೆ ಮೊದಲು ಏನು ಮಾಡಬೇಕಂತ ಹೇಳಿದರೆ, ಬಾಣಲೆಗೆ ಬಟಾಟೆ ಎಷ್ಟಾಗಿದೆ ಅಂತ ಹೇಳಿ ಮೆಜರ್ಮೆಂಟ್ ಮಾಡ್ಕೋಬೇಕು. ನಂತರ ನಾವು ಅದಕ್ಕೆ ನೀರು ಎಷ್ಟು ಬೇಕಷ್ಟು ಸೇರಿಸ್ಕೊಂಡು ಬಾಡಿಸಿದರೆ ಆಯಿತು. ಗ್ಯಾಸ್ ಆನ್ ಮಾಡಬಾರ್ದು, ಗ್ಯಾಸ್ ಲಾಸ್ಟಿಗೆ ನಾವು ಆನ್ ಮಾಡಿ ಬಾಡಿಸುವಂಥದ್ದು. ನಮಗೆ ಎಷ್ಟು ಬಟಾಟೆ ರಸ ಸಿಕ್ಕಿದೆ ಅದೇ ಕಪ್ಪಿನ 2ರಷ್ಟು ನೀರು ಸೇರಿಸಬೇಕು. ನೋಡಿ, 2 ಬಟಾಟೆಯಲ್ಲಿ 2 ಕಪ್ ಆಗುವಷ್ಟು ರಸ ಸಿಕ್ಕಿದೆ. 2 ಕಪ್ ಬಟಾಟೆ ಆದರೆ 4 ಕಪ್ ನೀರನ್ನು ಸೇರಿಸಬೇಕು. ನಮಗೆ ಎಷ್ಟು ಬಟಾಟೆ ರಸ ಸಿಕ್ಕಿದೆ ಅದರ 2ರಷ್ಟು ನೀರನ್ನು ಸೇರಿಸಿದರೆ ಆಯಿತು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನೊಂದು 10 ನಿಮಿಷಗಳ ಕಾಲ ಹಾಗೆ ಕೈ ಆಡಿಸ್ತಾ ಇರುವ. ಈ ನುರ ಎಲ್ಲ ಹೋಗಬೇಕು. ಆಲೂಗಡ್ಡೆ ಆಗಿರೋದ್ರಿಂದ ನಾವು ಕೈ ಬಿಟ್ಟ ಕೂಡಲೇ ಉಂಟಲ್ಲ ಇದು ತಳ ಹಿಡುವ ಚಾನ್ಸಸ್ ಇರ್ತದೆ. ಹಾಗಾಗಿ ನಾವು ಈ ಥರ ಮಾಡ್ತಾನೇ ಇರಬೇಕು. 10 ನಿಮಿಷ ಆದ ನಂತರ ಹೈ ಫ್ಲೇಮಲ್ಲಿ ಸ್ವಲ್ಪ ಇಟ್ಟರೆ ಆಯಿತು. ಈ ಆಲೂಗಡ್ಡೆ ಮಿಶ್ರಣ ಉಂಟಲ್ಲ ಒಂದು 20 ನಿಮಿಷಗಳ ಕಾಲ ಆದರೂ ಚೆನ್ನಾಗಿ ಇದನ್ನು ನಾವು ಬೇಯಿಸಬೇಕು. ಅಂದರೆ 10 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ, ಹಾಗೆ ಇನ್ನು 10 ನಿಮಿಷಗಳ ಕಾಲ ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು ಇದನ್ನು ಬೇಯಿಸುವಂಥದ್ದು. ನೋಡಿ, 10 ನಿಮಿಷ ಆದ ನಂತರ ಈ ಥರ ಗಟ್ಟಿ ಆಗ್ತಾ ಬರ್ತದೆ. ಇದರ ಕಲರ್ ನೋಡಿ ಅಂತ ಆವಾಗ ಸ್ವಲ್ಪ ರೆಡ್ಡಿಶ್ ಇತ್ತು, ಇವಾಗ ವೈಟ್ ಆಗ್ತಾ ಬಂದಿದೆ. ಆಲೂಗಡ್ಡೆ ಹಪ್ಪಳ ಅಥವಾ ಗ್ಲಾಸ್ ಹಪ್ಪಳ ಅಂತ ನಾವು ಹೇಳ್ತೇವೆ. ನೋಡಿ, ಆಲೂಗಡ್ಡೆ ಚೆನ್ನಾಗಿ ಬೇಯ್ತಾ ಬಂದಿದೆ. ಇದಕ್ಕೆ ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಲ್ಲಿ ಫ್ಲೇಕ್ಸನ್ನು ಹಾಕೊಳ್ಳುವ. ನಾನಿಲ್ಲಿ 1.5 ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಹಾಗೆಯೇ 1 ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್. ಉಪ್ಪು ನೀವು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕಿದರೆ ಆಗ್ತದೆ. ನೋಡಿ, ಆಲೂಗಡ್ಡೆ ಮಿಶ್ರಣ ಬೆಂದಿದೆ ಇಲ್ವಾ ಅಂತ ಹೇಳಿ ನಾವು ಟೆಸ್ಟ್ ಮಾಡಬೇಕು. ಇವಾಗ 2 ರೀತಿಯಲ್ಲಿ ಟೆಸ್ಟ್ ಮಾಡ್ಕೋಬೋದು. ಒಂದು ರೀತಿ ಯಾವುದು ಅಂತ ಹೇಳಿದರೆ, ಈ ಥರ ಸೌಟನ್ನು ಉಲ್ಟ ಹಿಡಿಯೋದು, ಹೀಗೆ ಲೈನ್ ಹಾಕಬೇಕು. ಲೈನ್ ಹಾಕಿದಾಗ ಇದು ಜಾಯಿಂಟ್ ಆಗಬಾರ್ದು, 2 ಲೈನ್, ಆವಾಗ ಚೆನ್ನಾಗಿ ಬೆಂದಿದೆ ಅಂಥೇಳಿ ಅರ್ಥ. ಇನ್ನೊಂದು ರೀತಿ ಏನಂತ ಹೇಳಿದರೆ, ಈ ಥರ ನಾವು ಕೆಳಗೆ ಹಾಕಬೇಕಾದ್ರೆ ಡಾಟ್ ಬೀಳಬೇಕು, ಒಂದಕ್ಕೊಂದು ಅಂಟ್ಕೊಂಡು ಬೀಳಬಾರ್ದು.
ನೋಡಿ ಇಷ್ಟಾದರೆ ಸಾಕು. ಇದನ್ನೊಂದು 10 ನಿಮಿಷಗಳ ಕಾಲ ಹಾಗೆ ಬಿಡುವ, ಸ್ವಲ್ಪ ತಣಿಲಿ. ನಂತರ ನಾವು ಹಪ್ಪಳವನ್ನು ಹಾಕ್ತಾ ಹೋಗಬೇಕು. ಹಪ್ಪಳ ಹಾಕಲಿಕ್ಕೆ ಸ್ಟಾರ್ಟ್ ಮಾಡುವ. ಅದಕ್ಕೆ ಬೇಕಾಗಿ ನಾನಿಲ್ಲೊಂದು ಕವರನ್ನು ತಗೊಂಡಿದ್ದೇನೆ. ಬಿಳಿ ಕವರನ್ನು ಚೆನ್ನಾಗಿ ತೊಳೆದು ಒಣಗಿಸಿ ತಗೊಂಡಿದ್ದೇನೆ. ಒಂದು ಸೌಟಲ್ಲಿ ಆಲೂಗಡ್ಡೆ ಮಿಶ್ರಣ ಹಾಕ್ತಾ ಬರುವ. ಒಂದೊಂದೇ ಸೌಟ್ ಸಾಕು, ತುಂಬ ಜಾಸ್ತಿ ಬೇಡ. ಸ್ವಲ್ಪ ದಪ್ಪನೇ ಇರಲಿ, ತುಂಬ ತೆಳು ಮಾಡಿದರೆ ಇದು ಒಣಗಿದ ನಂತರ ಕಟ್ ಆಗ್ತದೆ ಅಲ್ಲಲ್ಲಿ. ಹಾಗೆ ಸ್ವಲ್ಪ ದಪ್ಪನೇ ಇರಲಿ. ನಾವು ದೋಸೆ ಹಾಕಿದಾಗೆ ಹಾಕ್ತಾ ಬಂದರೆ ಆಯಿತು. ಒಂದೊಂದೇ ಸೌಟ್ ಹಾಕಿದರೆ ಸಾಕು. ಸ್ವಲ್ಪ ಈ ಥರ ಮಾಡಿದರೆ ಸಾಕು, ತುಂಬ ಮಾಡೋದು ಬೇಡ. ಹಪ್ಪಳ ಎಲ್ಲ ಹಾಕಿ ನೋಡಿ, ಈ ಥರ 4 ಸೈಡಲ್ಲಿ ಉಂಟಲ್ಲ ಕಲ್ಲೆಲ್ಲ ಇಟ್ಟು ಅರೇಂಜ್ಮೆಂಟ್ ಮಾಡಿದರೆ ಇದು ಒಂದಕ್ಕೊಂದು ಬೀಳುವುದಿಲ್ಲ ಮೇಲುಗಡೆ. ಇಲ್ಲದಿದ್ದರೆ ಹಾಗೆ ಉಂಟಲ್ಲ ಬಿಟ್ಟೋದ್ರೆ ನಾವು ಗಾಳಿಗೆಲ್ಲ ಹೀಗೆ ಮೇಲೆ ಬೀಳ್ತದೆ. ಇದು ಒಣಗಲಿಕ್ಕೆ ಒಂದು 2 ದಿನ ಆದರೂ ಬೇಕು. ತುಂಬ ಜಾಸ್ತಿ ಬಿಸಿಲಿದ್ರೆ ಉಂಟಲ್ಲ ಒಂದು 5 ರಿಂದ 6 ಗಂಟೆಯಲ್ಲಿ ಇದು ಚೆನ್ನಾಗಿ ಒಣಗ್ತದೆ. ಗಾಜಿನ ಹಪ್ಪಳ ಯಾವ ರೀತಿ ರೆಡಿಯಾಗಿದೆ ನೋಡಿ, ಫುಲ್ ಟ್ರಾನ್ಸ್ಪರೆಂಟ್, ಫುಲ್ ಗ್ಲಾಸ್ ಥರ ಕಾಣ್ತದೆ ನಮಗೆ. 2 ಬಟಾಟೆಯಿಂದ 20 ರಿಂದ 25 ಹಪ್ಪಳ ರೆಡಿಯಾಗಿದೆ. ಒಂದು 2 ದಿವಸ ಚೆನ್ನಾಗಿ ಒಣಗಿಸಿಟ್ಟಿದ್ದೇನೆ. ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ತುಂಬಾ ಡಿಫ್ರೆಂಟ್ ಆದ ಹಪ್ಪಳ. ನೀವು ಕೂಡ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ನಿಮಗೆ ಅಂಗಡಿಯಲ್ಲೆಲ್ಲ ಹೋದಾಗ ಈ ಥರ ಹಪ್ಪಳ ಸಿಗೋದಿಲ್ಲ. ಹೀಗೆ ಹಿಡಿದ್ರೆ ನೋಡಿ ಅಂತೆ ಆ ಕಡೆದೆಲ್ಲ ನಮಗೆ ಕಾಣ್ತಾ ಉಂಟು. ಅಷ್ಟು ಟ್ರಾನ್ಸ್ಪರೆಂಟ್ ಆದ ಗ್ಲಾಸ್ ಹಪ್ಪಳ, ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಆದ ಹಪ್ಪಳ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಗ್ಲಾಸ್ ಹಪ್ಪಳ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ, ಹಾಗೆಯೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರ್ತದೆ. ನೀವು ತೆಳುವಾಗಿ ಮಾಡಿದರೆ ತುಂಬ ದಿನ ಸ್ಟೋರ್ ಮಾಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ದಪ್ಪಗೆ ಮಾಡಿದರೆ ಚೆನ್ನಾಗಿ ಅದನ್ನು ಕಾಯಿಸಬೇಕು, ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಮನೆಯಲ್ಲಿ ತಪ್ಪದೇ ಟ್ರೈ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.